ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಭೂ ದಿನವನ್ನು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯ ಪ್ರಾಮುಖ್ಯತೆಯ ಬಗ್ಗೆ ದಿನಾಚರಣೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಚಳ್ಳಕೆರೆಯ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಮೀರ್ ಪಿ ನಂದ್ಯಾಲ ಅವರು ಹೇಳಿದ್ದಾರೆ. ಅವರು ನಗರದ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ, ನ್ಯಾಯಾಂಗ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಮತ್ತು ಚಳ್ಳಕೆರೆ ನಗರಸಭೆ ಇವರ ವತಿಯಿಂದ ನಗರದ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವಭೂಮಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿ ನೆಡುವುದರ ಮೂಲಕ ಪೊರಕೆ ಹಿಡಿದು ಕಸಗುಡಿಸಿ ನಂತರ ಮಾತನಾಡಿದ್ದಾರೆ. ಅಂತಾರಾಷ್ಟ್ರೀಯ ಭೂಮಿ ದಿನಾಚರಣೆಯನ್ನ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಏಪ್ರಿಲ್ 22ನೇ ತಾರೀಕು ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಭೂಮಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ದಿವಸ ನಮಗೆ ಸ್ಪೋರ್ಟ್ಸ್ ಡೇ ಇರೋದ್ರಿಂದ, ನಾನ್ ಸಿಟ್ಟಿಂಗ್ ಡೇ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಈ ದಿವಸ ಇಟ್ಕೊಂಡಿದ್ದೇವೆ. ಈ ದಿವಸ ನಾವು ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳು, ವಕೀಲರ ಸಂಘದ ಎಲ್ಲ ಸದಸ್ಯರು, ನಗರಸಭೆ ಇಲಾಖೆ, ತೋಟಗಾರಿಕೆ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿವಸ ಎಲ್ಲರೂ ಕೂಡ ಸ್ವಚ್ಛತೆಯನ್ನ ಇಲ್ಲಿ ನಾವು ಮಾಡಿ ತದನಂತರ ಸಸಿಗಳನ್ನು ನೆಡುವ ಕೆಲಸವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಎಲ್ಲರೂ ಕೂಡ ಇದೇ ರೀತಿ ತಮ್ಮ ತಮ್ಮ ಸುತ್ತಮುತ್ತಲಿನ ವಾತಾವರಣಗಳನ್ನ ಕಾಪಾಡಿಕೊಳ್ಳೋಕೆ ಎಲ್ಲರೂ ಕೂಡ ತಮ್ಮ ಯೋಗದಾನ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳಿಕ್ಕೆ ಬಯಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಬೋರ್ವೆಲ್ ಕೊರತೆಯಿಂದಾಗಿ ಅಂತರ್ಜಲ ಕುಸಿತಾ ಇದೆ. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ನಾವು ಡಿಫಾರೆಸ್ಟೇಷನ್, ಏನು ನಾವು ಮರಗಿಡಗಳನ್ನೆಲ್ಲ ಎಷ್ಟು ಕಡಿತಾ ಇದ್ದೀವಿ, ಅದರಿಂದ ಸಾಯಿಲ್ ಎರೋಷನ್ ಆಗ್ತದೆ. ಮತ್ತು ಭೂಮಿ ಮೇಲೆ ಬಿದ್ದಂತಹ ಮಳೆ ನೀರು ಅಂತರ್ಜಲಕ್ಕೆ ಹೋಗಿ ಸೇರ್ಕೊಂತಿಲ್ಲ. ಹೀಗಾಗಿ ನಮಗೆ ಅಂತರ್ಜಲ ಇಲ್ಲ ಅಂದರೆ ಮುಂದೆ ಬರೋಂಥ ಪೀಳಿಗೆಗಳಿಗೆ ನೀರು ಹೇಗೆ ಸಿಗ್ತಿದೆ? ಭೂಮಿ ಮೇಲೆ ಇರುವಂಥ 100% ನೀರಿನಲ್ಲಿ 99.9% ಕುಡಿಯೋಕ್ಕಾಗ್ತಾ ಇಲ್ಲ. 0.01% ಅಷ್ಟೇ ನಮಗೆ ಅಂತರ್ಜಲ ಪವಿತ್ರವಾಗಿರೋದು, ಅದು ಕುಡಿಯೋಕ್ಕೆ ಅಮಿನಬಲ್ ಆಗಿರೋದು. ಹಾಗಾಗಿ ನಾನು ಕಲಿಸಿದ ವಿನಂತಿ ಏನಂದರೆ ಹೆಚ್ಚೆಚ್ಚು ಮರಗಳನ್ನು ನೆಟ್ಟೋಣ. ಹಾಗೆ ನೆಡೋದಷ್ಟೇ ಅಲ್ಲ, ಅದನ್ನು ಬೆಳೆಸೋ ಜವಾಬ್ದಾರಿನೂ ಕೂಡ ನಮ್ಮದು. ಗಿಡಕ್ಕೆ ಅಲ್ಲ, ಅದನ್ನು ದೊಡ್ಡದಾಗಿ ಅದಕ್ಕೆ ಮುಂದಿನ ಪೀಳಿಗೆಗೆ ಅದರ ಉಪಯೋಗಕ್ಕೆ ಬರಬೇಕು. ಆ ರೀತಿ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಮುಂದಿನ ಪೀಳಿಗೆಯ ಸಂರಕ್ಷಣೆ ನಮ್ಮ ಹೊಣೆಗಾರಿಕೆ. ಹೇಳಿ ಏನಾಗಿದೆ ಅಂದರೆ ವಿಲೀನ ಆಗೋದೇ ಇಲ್ಲ. ಅದು ಮುಂದಿನ ಪೀಳಿಗೆಗೂ ಈಗ ಸಾಮಾನ್ಯವಾಗಿ ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಗಿಡನ ನೆಟ್ಟು ನಾವು ಪ್ರತಿಯೊಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತೀವಿ. ಈ ದಿನವೂ ನಾವು ಗಿಡ ನೆಟ್ಟಿದ್ದು ಮುಖ್ಯ ಉದ್ದೇಶ ಏನಂದರೆ, ಈಗ ನೈಸರ್ಗಿಕ ಸಂಪನ್ಮೂಲ ಹೇಗೆ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂದರೆ, ಈಗ ಸಸ್ಯಗಳದ್ದು ಪಳೆಯುಳಿಕೆ ಏನಿದೆಯಲ್ಲ ಅದು ಭೂಮಿಯಲ್ಲಿ ಉದುಗಿ ಸಾವಿರಾರು ವರ್ಷಗಳಾದ ನಂತರ ಅದು ನೈಸರ್ಗಿಕ ಸಂಪತ್ತಾಗಿ ಮಾರ್ಪಾಟಾಗುತ್ತೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ಈ ದಿನ ನಾವು ಗಿಡನ ನಾವು ಬೆಳೆಸಲಿಕ್ಕೆ ನಾವು ಮುಂದಾಗಿರೋದು. ಅಂದರೆ ನಾವು ನೈಸರ್ಗಿಕ ಸಂಪತ್ತನ್ನ ನಾವು ಎಷ್ಟು ಕಾಪಾಡ್ತೀವಿ ಅಷ್ಟು ಭೂ ಸಂಪತ್ತು ಹೆಚ್ಚಾಗುತ್ತೆ. ಇದಲ್ಲೇ ನಾವು ಬರೀ ಪ್ಲಾಸ್ಟಿಕ್ನೇ ನಾವು ಭೂಮಿಗೆ ಬಿಟ್ಟಂಥ ಸಂದರ್ಭದಲ್ಲಿ ನಮ್ಮ ಪೀಳಿಗೆಗೆ ನಾವು ಬರೀ ಪ್ಲಾಸ್ಟಿಕ್ ಅಷ್ಟೇ ಕೊಡ್ತೀವಿ, ಹೊರತು ಸಂಪತ್ತನ್ನ ಕೊಡಲಿಕ್ಕಾಗೋದಿಲ್ಲ. ಇದು ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗ ಅಂತಲೇ ಹೇಳ್ಬೋದು. ಅದರಿಂದ ಪ್ಲಾಸ್ಟಿಕ್ ಮುಕ್ತ ಪರಿಸರದ ನಿರ್ಮಾಣ ಏನಿದೆಯಲ್ಲ ಅದು ನಮ್ಮ ಭೂ ಸಂಪತ್ತನ್ನ ಕಾಪಾಡಲಿಕ್ಕೆ ಅದು ಪೂರಕವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಹೇಮಾ ಮತ್ತು ಗೌರವಾನ್ವಿತ ಅಪರ ಸಿವಿಲ್ ನ್ಯಾಯಾಧೀಶರಾದ ಪುನೀತ್ ಮಾತನಾಡಿದ್ದಾರೆ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಮಾತನಾಡಿ, ಮಣ್ಣು ಸವಕಳಿಯಾದರೆ ಗಿಡಮರಗಳನ್ನು ಬೆಳೆಸಿ ತಡೆಗಟ್ಟಬಹುದು, ಆದರೆ ರಾಸಾಯನಿಕ ವಸ್ತುಗಳಿಂದ ಮಣ್ಣನ್ನು ಸಂರಕ್ಷಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಚಳ್ಳಕೆರೆ ತಾಲೂಕು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು, ಉಪಾಧ್ಯಕ್ಷರಾದ ಪಾಲಯ್ಯ, ಖಜಾಂಚಿ ರುದ್ರಯ್ಯ, ನಗರಸಭೆ ಆರೋಗ್ಯ ನಿರೀಕ್ಷಕಿ ಗೀತಾ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳಾದ ಪಾಪಣ್ಣ, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ನ್ಯಾಯಾಲಯದ ಸಿಬ್ಬಂದಿಗಳು ಹಾಜರಿದ್ದರು.